6ನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಈ ಮೂಳೆಗಳೇನಿದೆಯಲ್ಲ, ಅಂದರೆ ಒಬ್ಬ ವ್ಯಕ್ತಿಯ ದೇಹಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅದನ್ನು ಜೋಡಿಸಿಟ್ರೆ ಒಂದು ಪೂರ್ತಿ ಬಾಡಿ ರೀತಿಯಲ್ಲಿ ಕಾಣಿಸುವಂಥ ಆ ಮೂಳೆಗಳೆಲ್ಲವೂ ಕೂಡ ಈಗ ಸದ್ಯಕ್ಕೆ KMCಗೆ ಅದನ್ನು ಕೊಟ್ಟಿದ್ದಾರೆ. KMCಯಲ್ಲಿ FSL ತಜ್ಞರು ಅದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಹೇಗೆ ಪರಿಶೀಲನೆ ನಡೆಯುತ್ತೆ, ಹಾಗಾದರೆ ಹೇಗೆ DNA ರಿಪೋರ್ಟ್ ಬರುತ್ತೆ ಅಥವಾ ಹೇಗೆ ಇದರ ಒಂದು ಚೆಕಪ್ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದ್ದು. ಎಷ್ಟು ದಿನ ಹಿಡಿಬಹುದು, ಸೊ ಏನೇನು ಗೊತ್ತಾಗಬಹುದು, ಇದೇನಾದರೂ ಕೊಲೆ ಆಗಿದೆಯಾ ಈ ವ್ಯಕ್ತಿದು ಅಥವಾ ಆತ್ಮಹತ್ಯೆ ಈತ ಏನಾದ್ರು ಮಾಡ್ಕೊಂಡ, ಪೋಸ್ಟ್ ಮಾರ್ಟಮ್ ಏನಾದರೂ ನಡೆದಿತ್ತಾ ಇಲ್ವಾ, ಇದೆಲ್ಲದೂ ಕೂಡ ಇದರಲ್ಲಿ ಗೊತ್ತಾಗೋದಕ್ಕೆ ಸಾಧ್ಯನಾ, ಏನೇನು ವಿಚಾರಗಳು ತಿಳಿಬಹುದು. ಇದ್ರ ಬಗ್ಗೆ ನಮ್ಮ ಜೊತೆಗೆ FSLನ ತಜ್ಞರಾಗಿರುವಂಥ ಡಾಕ್ಟರ್ ಚಂದ್ರಕಾಂತ್ ಅವರು ಮಾತಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಕೆಲವೊಂದಷ್ಟು ವಿಚಾರಗಳನ್ನು. ಏನು ಹೇಳ್ತಾರೆ ಬನ್ನಿ ನೋಡೋಣ. ಈ ತಲೆಬುರುಡೆ ಸಿಕ್ಕ ಒಂದು ಸಂದರ್ಭದಲ್ಲಿ ಇದು ತುಂಬ ಹಳೆಯದು ಅಂತೇಳಿ ನಾನು ಹೇಳ್ಬೋದು. 1 ವರ್ಷದ ಒಳಗಡೆ ಸಿಕ್ಕರೆ ಆ ಮೂಳೆ ತುಂಬ ವಾಸನೆ ಇರ್ತದೆ. ಸೊ ಆ ಮೂಳೆನ ತಂದು ಒಂದು ಚೇಂಬರ್ಲಿಟ್ಟರೆ ಅಲ್ಲಿ ಯಾರೂ ಕೂಡ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಅಷ್ಟು ವಾಸನೆ ಇರ್ತದೆ. ಸೊ ಅದು ಫ್ರೆಶ್ ಅಂತೇಳಿ ನಾವು ಹೇಳ್ತೀವಿ. ಇದು ಓಲ್ಡ್ ಬೋನ್, ಬಿಕಾಸ್ ಇಟ್ ಈಸ್ ನಾವು ಮ್ಯೂಸಿಯಮಲ್ಲಿ ಇಟ್ಟಂಥ ಮತ್ತು ಮಕ್ಕಳಿಗೆ ಕಲಿಸ್ಲಿಕ್ಕೆ ಬೇಕಾದಂಥ ಒಂದು ಪದಾರ್ಥ ಅಥವಾ ಮೆಟೀರಿಯಲ್ ಆಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಅವಾಗವಾಗ ವಾರ್ನಿಷ್ ಮಾಡಿ ನಾವು ನೀಟಾಗಿ ಇಟ್ಟಿರ್ತೀವಿ, ಹಾಗಾಗಿ ಇದಕ್ಕೆ ವಾಸನೆ ಇರೋದಿಲ್ಲ. ಒಂದು ವರ್ಷದೊಳಗಡೆ ಇದ್ದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಮಸಲ್ ಇರೋದ್ರಿಂದ ತಲೆ ಬುರುಡೆ ಮೇಲೆ ಮತ್ತು ಸಾಫ್ಟ್ ಟಿಶ್ಯೂ ಮಸಲ್ಲು ಮತ್ತು ಲಿಗಮೆಂಟ್ಸ್ ಎಲ್ಲ ಇರ್ತದೆ, ಅದೆಲ್ಲ ಸ್ವಲ್ಪ ಅಟ್ಯಾಚ್ಮೆಂಟು ಅಲ್ಲಲ್ಲಿಯೇ ಒಂದು ರೀತಿಯಾಗಿ ಕಾಣ್ಬೋದಾಗತ್ತೆ ಒಂದು. ಸೊ ಅದಾದ ನಂತರ ನಾವು ಫ್ರೆಶ್ ಅಥವಾ ಓಲ್ಡ್ ಅಂತೇಳಿ ಹೇಳ್ಬೋದು. ಹೌ ಓಲ್ಡ್ ಇಟ್ ಈಸ್ ಅನ್ನೋದಕ್ಕೆ ನಾವು ಆಗಲೇ ಹೇಳಿದೆ, ಇಫ್ ಇಟ್ ಬಿಲಾಂಗ್ಸ್ ಟು ಆರ್ಕಿಯಾಲಜಿಕಲ್ ರಿಮೈನ್ಸ್ ಅನ್ನೋದಾದರೆ ಕಾರ್ಬನ್ ಡೇಟಿಂಗ್ ಮಾಡಬೇಕು ಅಂತೇಳಿ ನಾನು ಹೇಳಿದೆ. ಸೊ ಲೆಸ್ ದ್ಯಾನ್ 10 years ಇದ್ದರೆ ನಮಗೇನೆ ಸೇರುತ್ತೆ. ಸೊ ನಾವು ಅದನ್ನು ಎಕ್ಸಾಮಿನ್ ಮಾಡಬೇಕಾಗುತ್ತೆ. ತಲೆ ಬುರುಡೆನೂ ಕೂಡ ನಾವು ಈ ರೀತಿಯಾದ ಈ ತಲೆ ಬುರುಡೆದು ಏನು ಚಿಪ್ ಇದೆ, ಇದನ್ನು ತಲೆ ಚಿಪ್ಪು ಅಂತೇಳಿ ಹೇಳ್ತೀವಿ. ಸೊ ಅಥವಾ ವೋಲ್ಟ್ ಅಂತೇಳಿ ಕರಿತೀವಿ. ಇದು ವೋಲ್ಟ್ನ ಒಂದು ನಿಖರವಾಗಿ ಕಟ್ ಮಾಡಿರ್ತಾರೆ. ಸೊ ಅದು ಎಲೆಕ್ಟ್ರಿಕ್ ಸಾ, ಆಫ್ ಲೈಟ್ ಹೊಸ ಇನ್ವೆನ್ಷನ್ ಪ್ರಕಾರ ಎಲೆಕ್ಟ್ರಿಕ್ ಸಾಗಳಿದೆ. ಸೊ ಎಲೆಕ್ಟ್ರಿಕ್ ಸಾನಲ್ಲಿ ಸೊ ಈ ಹಣೆಯ ನಮ್ಮ ಈ ಮಿಡಲ್ ಪಾಯಿಂಟಲ್ಲಿ ಗ್ಲಬಲ್ಲ ಅಂತೇಳಿ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಎಸ್ ಗ್ಲಬಲ್ಲ ಫಾರ್ ಎಕ್ಸಾಂಪಲ್. ಇದನ್ನು ಸೊ ಇದು 1 centimeter ಎಬವ್ ಮತ್ತು ಸುಪ್ರಾ ಆರ್ಬಿಟಲ್ ಮಾರ್ಜಿನ್ಸ್ ಅಂತೇಳಿ ಇದನ್ನು ಹೇಳ್ತೀವಿ. ಸೊ ಇದರ 1 centimeter ಮೇಲೆ ಸೊ ಆ್ಯನ್ ಇಮ್ಯಾಜಿನರಿ ಲೈನ್ ಈಸ್ ಡ್ರಾನ್ ಎಬವ್ ದ ಮ್ಯಾಸ್ಟಾಯ್ಡ್ ಪ್ರೋಸೆಸ್. ಇದನ್ನು ಮ್ಯಾಸ್ಟಾಯ್ಡ್, ಬೇಸ್ ಆಫ್ ದ ಮ್ಯಾಸ್ಟಾಯ್ಡ್ ಅಂತೇಳಿ ಕರಿತೀವಿ. ಸೊ ಇಲ್ಲಿಂದ ಇಮ್ಯಾಜಿನರಿ ಲೈನ್ನ ಡ್ರಾ ಮಾಡಿಬಿಟ್ಟು ಅದಾದ ನಂತರ 1 centimeter ಎಬವ್ ದ ಹಾಸ್ಪಿಟಲ್ ಪ್ರೊಟ್ರೂಬರೆನ್ಸು, ಈ ರೀತಿಯಾದ ಎರಡೂ ಕಡೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದಾದ ನಂತರ ಎಲೆಕ್ಟ್ರಿಕ್ ಸಾನಲ್ಲಿ ಈ ರೀತಿಯಾಗಿ ನಾವು ಕಟ್ ಮಾಡಿರ್ತೀವಿ. ಸೊ ಇಂಥ ದೇಹವನ್ನು ನಾವು ಕೂತಾಗ ಸೊ ಇದು ಇಲ್ಲ ಪೋಸ್ಟ್ ಮಾರ್ಟಮ್ ಆಗಿರೋಂಥ ಒಂದು ಸಂಗತಿ ಇದರಲ್ಲಿ ಇದೆ ಅಂಥೇಳಿ ನಾವು IOಗೆ ನಾವು ತಿಳಿಸ್ಕೊಡ್ಬೋದಾಗ್ತದೆ. ಸೊ ಅಕಸ್ಮಾತ್ ಪೋಸ್ಟ್ ಮಾರ್ಟಮ್ ಆಗೇ ಇಲ್ಲ ಅಂತಂದರೆ ತಲೆ ಬುರುಡೆ ಇದೇ ರೂಪದಲ್ಲಿ ಅಲ್ಲಿ ಕಾಣಲಿಕ್ಕೆ ಒಂದು ಸಾಧ್ಯತೆ ಇದೆ. ಇದೇ ರೂಪದಲ್ಲಿ ತಲೆ ಬುರುಡೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಅದಾದ ನಂತರ ನೀವು ಆಗಲೇ ಕೇಳಿದ ಹಾಗೆ ನೀವು ಕಾಸ್ ಆಫ್ ಡೆತ್ನ ಹೇಗೆ ಹೇಳ್ತೀರಿ ಅಂತೇಳಿ ಹೇಳಿ. ಫಾರ್ ಎಕ್ಸಾಂಪಲ್ ಇದು 3D ಮಾಡಲ್ ಇದು ಈ ಬುರುಡೆ. ಸೊ ಇಲ್ಲಿ ಒಂದು ನೀವು ಫ್ರ್ಯಾಕ್ಚರ್, ಇದನ್ನು ಡಿಪ್ರೆಸ್ಡ್ ಫ್ರ್ಯಾಕ್ಚರ್ ಅಂತೇಳಿ ನಾವು ಕರಿತೀವಿ. ಈ ಸ್ಕಲ್ ವೋಲ್ಟಲ್ಲಿ ಇದು ಡಿಪ್ರೆಸ್ಡ್ ಫ್ರ್ಯಾಕ್ಚರ್ ಅಂತ ನಾವು ಕರಿತೀವಿ. ಇದು ಸಹಜವಾಗಿ ಮನುಷ್ಯನಿಗೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಇದರಿಂದ ಮೆದುಳನ್ನ ಒತ್ತಡಕ್ಕೆ ತಂದು ಮನುಷ್ಯ ಸಾಯಲಿಕ್ಕೆ ಒಂದು ಸಾಧ್ಯತೆ ಇದೆ. ಸೊ ಅದೇ ರೀತಿ ಇದು ಒಂದು ಹರಿತವಾದ ಆಯುಧದಿಂದ ತಲೆ ಬುರುಡೆಗೆ ಅಪ್ಪಳಿಸಿದಾಗ ಈ ರೀತಿಯಾದಂಥ ಒಂದು ಫ್ರ್ಯಾಕ್ಚರ್ ಕಾಣ್ತದೆ. ಓಕೆ, ಸೊ ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಸೊ ಈ ಲೈನ್ನ ಟ್ರೇಸ್ ಮಾಡಿದ್ರೆ ಸೊ ಇದು ಕೂಡ ಸಾಮಾನ್ಯ ಸ್ವರೂಪದ ಗಾಯ ಅಲ್ಲ ಇದು. ಸೊ ಇದರಿಂದ ಮನುಷ್ಯ ಸಾವನ್ನು ಒಪ್ಪಿದ್ದಾನೆ ಅಂತೇಳಿ ನಾವು ರಿಪೋರ್ಟ್ನಲ್ಲಿ ನಮೂದಿಸಿ ಬರೆದು ಮತ್ತು IO ಜೊತೆ ಹೇಳಲಿಕ್ಕೆ ಒಂದು ಸಾಧ್ಯತೆ ಇರ್ತದೆ. ಸೊ ಈ ರೀತಿಯಾದಂಥ ಕುರು ನಮಗೆ ಮೂಳೆಗಳಲ್ಲಿ ಸಿಕ್ಕಾಗ ನಾವು ನಿಖರವಾಗಿ, ತುಂಬ ನಿಖರವಾಗಿ ನಾವು ಇದನ್ನು ಹೇಳ್ಬೋದಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಅದೇ ರೀತಿ ತಲೆಗೆ ಪೆಟ್ಟು ಬಿದ್ದಾಗ ತಲೆ ಬುರುಡೆ ಒಳಗಡೆ ಮೆದುಳಿರುತ್ತೆ, ಹೌದಲ್ವಾ? ಮೆದುಳಲ್ಲಿ ರಕ್ತಸ್ರಾವ ಆದಾಗ ಮೂಳೆಗಳಲ್ಲಿ ಕಾಣೋದಿಲ್ಲ, ಮೆದುಳಲ್ಲಿ ಆದಾಗ ಮಾತ್ರ ಕಾಣ್ತದೆ. ಮೆದುಳಿಗೆ ಒಂದು 3 ಪದರಗಳಿದೆ. ಆ ಪದರಗಳಲ್ಲಿ ರಕ್ತಸ್ರಾವ ಆದಾಗ ಒಂದೊಂದಕ್ಕೂ ಒಂದೊಂದು ಹೆಸರಿದೆ ರಕ್ತಸ್ರಾವಕ್ಕೆ. ಅದರ ಮೇಲೆ ನಾವು ನೋಡಿ ಫ್ರೆಶ್ ಕೇಸಸಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ.
ಈಗ ಫಾರ್ ಎಕ್ಸಾಂಪಲ್ ಇದೇ ಬೋನು ತಲೆ ಬುರುಡೆ ಫ್ರೆಶ್ ಆಗಿದೆ ಅಂತಂತಂದರೆ ಇದು ಆ್ಯಂಟಿಮಾರ್ಟಮ್ ಅಂದರೆ ಸಾಯೋಕ್ಕೆ ಮುಂಚೆ ಆಗಿರೋವಂಥದ್ದು, ಸತ್ತ ನಂತರ ಆಗಿರೋದಂತನೂ ಕೂಡ ನಾವು ಹೇಳ್ಬೋದು. ಯಾಕೆಂದರೆ ಜೀವ ಇರುವಾಗ ಪೆಟ್ಟಾಗಿದ್ದರೆ ಮನುಷ್ಯನಿಗೆ ಇಲ್ಲಿ ರಕ್ತಸ್ರಾವ ಆಗಿರುತ್ತೆ. ಈವನ್ ದೋ ಇಫ್ ಬ್ಲಡ್ ಸ್ಟೇನ್ಸ್ ಆರ್ ಪ್ರೆಸೆಂಟ್ ದೇರ್ ಇನ್ ದ ಫ್ರ್ಯಾಕ್ಚರ್ಡ್ ಸೈಟ್ ಅಥವಾ ಇಂಜೋರ್ಡ್ ಸೈಟಲ್ಲಿ ಬ್ಲಡ್ ಕ್ಲಾಟ್ಸ್ ಇದ್ದರೆ ಅಥವಾ ಪುಡಿ ಆಗಿದ್ದರೆ ಅದನ್ನು ನಾವು ಈ ಸ್ಮಿಯರಲ್ಲಿ ಮಾಯಿಸ್ಟ್ ಸ್ವ್ಯಾಬ್ಸಲ್ಲಿ ಇದನ್ನು ತೆಗೆದು ಮತ್ತು ರಕ್ತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನಾವು ಕೆಲವೊಂದು ಪರೀಕ್ಷೆಗಳನ್ನ ಇದೆ, ಅದನ್ನು ನಾವು ಮಾಡಬೇಕಾಗತ್ತೆ. ಒಂದು ಫಿನಾಫ್ಥಲೀನ್ ಟೆಸ್ಟ್ ಅಂತೇಳಿ ಒಂದು ಮಾಡ್ತೀವಿ. ಅದಾದ ನಂತರ ಅದು ರಕ್ತ ಹೌದಾ ಅಲ್ವೋ ಅನ್ನೋದು, ಬಟ್ ಅದರಲ್ಲಿ ಫಾಲ್ಸ್ ಪಾಸಿಟಿವ್ ರಿಸಲ್ಟ್ಸ್ ಜಾಸ್ತಿ ಇರೋದ್ರಿಂದ ಸೊ ಅದಾದ ನಂತರ ನಾವು ಕನ್ಫರ್ಮೇಟ್ರಿ ಟೆಸ್ಟ್ ಆಗಿ ಟಾಕಾಯಾಮ ಆ್ಯಂಡ್ ಟೀಕ್ಮೆಂಟ್ ಟೆಸ್ಟ್ ಅಂತೇಳಿ ಮಾಡ್ತಾರೆ. ಅದನ್ನು FSL ಲ್ಯಾಬಲ್ಲಿ ಮಾಡ್ಬೋದು. ಇಲ್ಲಿ ನಮ್ಮ ಬಯೋಕೆಮಿಸ್ಟ್ರಿ ಲ್ಯಾಬಲ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ ನಮ್ಮ PG ರಿಸರ್ಚ್ ಸ್ಕಾಲರ್ಸ್ಗೆ ನಾವು ಕೂಡ ಅದನ್ನು ಒಮ್ಮೊಮ್ಮೆ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇದು ಸಿನ್ಸ್ ಇಟ್ ಈಸ್ ಮೋರ್ ಅಥಾರಿಟೇಟಿವ್, ದೋಸ್ ಪೀಪಲ್ ಆರ್ ಮೋರ್ ಅಥಾರಿಟೇಟಿವ್ ಬಿಕಾಸ್ NABL ಅಕ್ರಿಡೇಟೆಡ್ ಲ್ಯಾಬ್ಸ್ ಇರುತ್ತೆ. ಸೊ ಅವರಿಂದ ನಾವು ಥ್ರೂ ಪೊಲೀಸ್ ಮುಖಾಂತರ ಕಳಿಸಿ ಇದು ರಕ್ತ ಹೌದೋ ಅಲ್ವೋ ಅಂಥೇಳಿ ಅದನ್ನು ನಾವು ಪತ್ತೆ ಹಚ್ಚಿ ರಕ್ತಸ್ರಾವ ಆಗಿದ್ದರೆ ಸೊ ಇದು ಆ್ಯಂಟಿಮಾರ್ಟಮ್ ಅಂದರೆ ಸಾಯೋ ಮುನ್ನ ಇದು ಪೆಟ್ಟು ಬಿದ್ದಿರೋದು ಅಂಥೇಳಿ ನಾವು ಹೇಳಲಿಕ್ಕೆ ಒಂದು ಸಾಧ್ಯತೆ ಇರ್ತದೆ. ಸೊ ಇದು ಅಸ್ಥಿಪಂಜರ, ಇದು ಎದೆಯ ಭಾಗ, ಇದು ಚೆಸ್ಟ್ ರಿಬ್ ಕೇಜ್ ಅಂತೇಳಿ ಹೇಳ್ತೀವಿ ನಾವು. ಪೋಸ್ಟ್ ಮಾರ್ಟಮ್ ಮಾಡುವಾಗ ಇದನ್ನ ಥೊರ್ಯಾಕ್ಸ್ ಅಂತೇಳಿ ಕರಿತೀವಿ ಅಥವಾ ಎದೆಯ ಭಾಗ. ಈ ಎದೆಯ ಭಾಗನ ನಾವು ಈ ಲೈನ್ನಲ್ಲಿ ನಾವು ಡಿಸೆಕ್ಟ್ ಮಾಡ್ತಾ ಹೋಗ್ತೀವಿ. ಈ ಲೈನಲ್ಲಿ ಯಾಕೆ ನಾವು ಕಟ್ ಮಾಡ್ತೀವಿ ಅಂತಂದರೆ ಇದು ಕಾರ್ಟಿಲೇಜ್ ಅಂತೇಳಿ ಇರುತ್ತೆ. ಸೊ ಕಾರ್ಟಿಲೇಜು ಅದು ಆಸಿಫೈ ಆಗದೆ ಹೋಗಿದ್ರೆ ಸೊ ಅದು ಇದು ಈಸಿಯಾಗಿ ಕಟ್ ಮಾಡ್ಬೋದು. ಸೊ ಅದೇ ರೀತಿ ಈ ಮೂಳೆನ ಕಟ್ ಮಾಡೋದು ಕಷ್ಟದ ಕೆಲಸ. ಓಕೆ.